ಮಾವಿನಕಾಯಿ ಹೆಸರು ಕೇಳಿದ್ರೇ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ಅದರಲ್ಲೂ ಈ ರೀತಿಯಾಗಿ ಒಂದು ಮಾವಿನಕಾಯಿ ತೊಕ್ಕನ್ನು ಮಾಡಿಟ್ಕೊಂಡ್ರಂತೂ ಊಟ ಅದ್ಭುತವಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ನಾನಿವತ್ತು ಮಾವಿನಕಾಯಿಯಿಂದ ಒಂದು ತೊಕ್ಕನ್ನು ಮಾಡ್ತಾ ಇದ್ದೇನೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಪರಿಮಳ ಇರುವಂತಹ 4 ಹುಳಿ ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ. ಈಗ ಇದನ್ನು ಕಟ್ ಮಾಡ್ಕೊಳ್ತೇನೆ. ಸಿಪ್ಪೆಯನ್ನು ತೆಗೆಯೋದು ಬೇಡ, ಸಿಪ್ಪೆ ಇದ್ರೂ ಪರವಾಗಿಲ್ಲ. ಹಾಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ತುಂಬಾ ಸುಲಭ ಮಾಡೋದು. ಮಾವಿನಕಾಯಿಯನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಯನ್ನು ತಗೊಂಡಿದ್ದೇನೆ. ಇದಕ್ಕೆ ನೀರಿನ ಅಂಶ ಇರಬಾರ್ದು, ಒಣಗಿರುವಂತಹ ಜಾರನ್ನು ತಗೊಳ್ಬೇಕು, ಯಾಕೆಂದರೆ ಇದಕ್ಕೆ ನೀರನ್ನು ಬಳಸಬಾರ್ದು. ಹಾಗೆ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಕೆಂಪು ಮೆಣಸಿನಕಾಯಿಯನ್ನು ಹಾಕ್ಕೊಳ್ತೇನೆ. ಮೆಣಸಿನಕಾಯಿಯ ಹುಳಿಯನ್ನು ನೋಡಿಕೊಂಡು ಖಾರವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಬಳಸಿರುವಂತಹ ಕೆಂಪು ಮೆಣಸಿನಕಾಯಿ ಜಾಸ್ತಿ ಖಾರ ಇಲ್ಲ, ಹಾಗಾಗಿ ಒಣಗಿರುವಂತಹ ಗಾಂಧಾರಿ ಮೆಣಸನ್ನು ಸಹ ಸ್ವಲ್ಪ ಸೇರಿಸ್ಕೊಳ್ತೇನೆ. ಹಾಗೆ 2 ದೊಡ್ಡ ಚಮಚ ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಇಲ್ಲಿ ಯಾವುದೇ ಮಸಾಲೆಯನ್ನು ಹುರಿತಾ ಇಲ್ಲ, ಹಾಗೆ ಹಸಿಯಾಗಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಪರಿಮಳದ ಇಂಗನ್ನು ಸಹ ಸೇರಿಸ್ಕೊಳ್ತೇನೆ. ಹಾಗೆ ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಹುಡಿ. ಇದನ್ನು ರುಬ್ಕೊಳ್ಬೇಕು, ನೀರನ್ನು ಸೇರಿಸದೆ ಇದನ್ನು ಮೊದಲೇ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಈಗ ಇದನ್ನು ತರಿಯಾಗಿ ರುಬ್ಕೊಂಡಿದ್ದೇನೆ, ಪೌಡ್ರ್ ಆಗಿದೆ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಮಾವಿನಕಾಯಿ ಹೋಳುಗಳನ್ನು ಸೇರಿಸ್ಕೊಳ್ಬೇಕು. ಹಾಗೆ ಮತ್ತೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈಗ ಇದನ್ನು ರುಬ್ಕೊಂಡಿದ್ದಾಗಿದೆ ನುಣ್ಣಗೆ. ಈಗ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಬೇಕು. ಒಂದು ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಈಗ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ತೊಕ್ಕಿಗೆ. ಹಾಗೆ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತೇನೆ, 1 ಟೀ ಸ್ಪೂನ್ ಆಗುವಷ್ಟು. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ತೊಕ್ಕನ್ನು, ಇದು ಒಂದು ವಿಧಾನ. ಈ ರೀತಿಯಾಗಿ ಮಾಡಿದರೂ ತೊಕ್ಕು ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಮಸಾಲೆ ಎಲ್ಲ ಹುರಿಯೋದಿಲ್ಲ, ಮಸಾಲೆಯನ್ನ ಹುರಿದು ಸಹ ಮಾಡಬಹುದು. ಒಗ್ಗರಣೆ ಸಿಡಿತಿದ್ದ ಹಾಗೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತೇನೆ. ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಈ ಮಾವಿನಕಾಯಿ ಚಟ್ನಿಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು ತಗೊಳ್ಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗೆ ಇದನ್ನು ಮಧ್ಯಮ ಉರಿಯಲ್ಲಿ ಅಥವಾ ಚಿಕ್ಕ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ, ತುಂಬ ಸಿಹಿ ಏನಾಗಲ್ಲ. ಇದನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಬೆಲ್ಲ ಬೇಡ ಅಂತಾದರೆ. ಈಗ ಫುಲ್ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿಯಿಂದ, ಮಾವಿನ ಹಣ್ಣಿನಿಂದ ಮಾಡಬಹುದಾದಂತಹ ನಾನು ಮಾಡಿರುವಂತಹ ರೆಸಿಪಿಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೀವೇನೇನೆಲ್ಲ ಮಾವಿನಕಾಯಿಯಿಂದ ಮಾಡಿದ್ರಿ, ಮಾವಿನಕಾಯಿಯಿಂದ ಯಾವ್ಯಾವ ರೆಸಿಪಿಯನ್ನು ಮಾಡಿದ್ರಿ ಅನ್ನೋದನ್ನು ನನಗೂ ಸಹ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದು ಚೆನ್ನಾಗಿ ಕುದ್ದಿದೆ, ಅಂದರೆ ಗಟ್ಟಿಯಾಗಿದೆ. ಸುತ್ತಲೂ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಇಷ್ಟಾದರೆ ಸಾಕು, ಎಣ್ಣೆ ಬಿಟ್ಕೊಳ್ಬೇಕು ಸ್ವಲ್ಪ. ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ, ತೊಕ್ಕು ರೆಡಿ ಆಗಿದೆ. ಇದು ಆರಿದ ಮೇಲೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ರೀತಿ ಮಾಡಿಟ್ಕೊಂಡ್ರೆ ತಿಂಗಳುಗಳ ಕಾಲ ಇಟ್ಕೊಂಡ್ರು ಇದು ಕೆಡೋದಿಲ್ಲ. ಈಗ ಇದನ್ನು ಒಂದು ಡಬ್ಬಕ್ಕೆ ಹಾಕಿಟ್ಕೊಳ್ತೇನೆ. ನೀವು ಇದನ್ನು ನಾರ್ಮಲ್ ಟೆಂಪ್ರೇಚರಲ್ಲಿ ಇಡ್ತೀರಾ ಅಂತ ಅಂದರೆ 1 ತಿಂಗಳುಗಳ ಕಾಲ ಇಟ್ಕೊಳ್ಬೋದು. ಹಾಗೆ ಫ್ರಿಜ್ನಲ್ಲಿ ಇಟ್ಕೊಳ್ತೀರಾ ಅಂತಂದರೆ ಒಂದು 3-4 ತಿಂಗಳು ಸಹ ಇಟ್ಕೊಳ್ಬೋದು. ಸ್ವಲ್ಪನೂ ಕೆಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರೀತಿಯ ಒಂದು ಮಾವಿನಕಾಯಿ ತೊಕ್ಕನ್ನು ಮಾಡಿಟ್ಕೊಂಡ್ರೆ ಈ ಸುಡು ಬಿಸಿಲಿಗೆ ಒಂದು ಮೊಸರು ಹಾಗೆ ಈ ಮಾವಿನಕಾಯಿ ತೊಕ್ಕು ಒಂದಿದ್ರೆ ಆರಾಮ್ಸೆ ಊಟ ಮಾಡಬಹುದು. ನನ್ನ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.